ಭಾಷೆಗಳು ನೂರಾರು, ಇಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನ್ಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವೈಭವ್ ದಂಪತಿಗಳು, ಮಂಗಳೂರು. ದೀಪಾ ಬಾಳಿಗ, ಪುಣೆ. ನಾಗಪ್ಪ ಗೋಳಿ, ಮೈಸೂರು. ಏನು, ಎಂತು, ಹೇಗೆ, ಏಕೆ ಎಂಬಿ ಪ್ರಶ್ನೆಗಳು ಜಗತ್ತಿನ ಆದ್ಯಂತವು ಈ ಲೋಕದ ಜನ ಮನವನ್ನು ತುಂಬಿದ್ದೆಂಬುದು ವಿಚಿತ್ರವಾದರೂ ಸತ್ಯವೇ. ನಮ್ಮ ಪಂಚೇಂದ್ರಿಯಗಳು ಹೊರಗಿನ ಸಂವೇದನೆಯನ್ನೆಲ್ಲ ನಮಗುಣಿಸಿದರೆ ನಮ್ಮ ಜ್ಞಾನೇಂದ್ರಿಯಗಳಾದ 1.5 ಕಿಲೋಗ್ರಾಂ ಮಿದುಳಿನಲ್ಲಿರುವ ಮನಸ್ಸು, ಬುದ್ಧಿ, ಚಿತ್ತಗಳು ನಮ್ಮೊಳಗೆ ವಿವೇಕ, ವೈರಾಗ್ಯ, ಚತುರತೆ, ವಿಶಾಲತೆ, ವಿಶುದ್ಧತೆಗಳ ಜೊತೆಗೆ ಹೊಂದಿ ಬಾಳ್ವಿಕೆಯ ಸದ್ಗುಣಗಳು ಅಕ್ಷಯವಾಗುವಂತೆಯೂ ಕೃಪೆಗೈಯದೇ ಇಲ್ಲ. ಅಂತೂ ಜಗನ್ನಿಯಾಮಕನಾದ ದೇವರ ಬಗ್ಗೆ ಇದಮಿತ್ತಂ ಎಂಬ ನಿಲುವು ಹೊಮ್ಮುವ ಒಂದೇ ಒಂದು ಪರಮ ಪವಿತ್ರ ತಾಣವು ಈ ಭೂಮಿಯಲ್ಲಿದ್ದರೆ ಅದೇ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗಶಾಲೆಯಾದ ಡಿವೈನ್ ಪಾರ್ಕ್. ಇದು ನಿಜಕ್ಕೂ ಭೂವೈಕುಂಠವೇ ಆಗಿದ್ದು, ಒಂದರ್ಥದಲ್ಲಿ ಜಿನನಿರುವ ಬಸದಿ, ಅಲ್ಲಾಹು ಇರುವ ಮಸೀದಿ, ಏಸು ಕ್ರಿಸ್ತನಿರುವ ಇಗರ್ಜಿ, ಬುದ್ಧನೇ ಇರುವ ಪಗೋಡ ಹಾಗೂ ಹಿಂದೂ ಧರ್ಮದ ನಾನಾ ದೇವರುಗಳಿರುವ ಪರಮ ಪವಿತ್ರ ತಾಣವಾಗಿ ಜಗದಗಲ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಏಕೈಕ ಡಿವೈನ್ ಪಾರ್ಕ್ ಆಗಿದೆ ಎಂಬುದಂತೂ ವಿಚಿತ್ರವಾದರೂ ನಿಜವೇ ಆಗಿದೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗೆ ನಿತ್ಯ ನಿದರ್ಶನವಾಗಿಯೇ ಈ ಕ್ಷೇತ್ರವಿದೆ. ಇಲ್ಲಿಂದ ಪ್ರಕಟಗೊಳ್ಳುವ ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ತಿಂಗಳಿಗೊಮ್ಮೆ ಬರುವ ಆಧ್ಯಾತ್ಮಿಕ ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ 1 ನಿಮಿಷದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿರುವ ಶ್ರೀ ಗುರೂಜಿ ದಿವ್ಯ ಸಂದೇಶಗಳೆಲ್ಲವೂ ತನು ಮನ ಶುದ್ಧಿಗೆಯುವ ರೋಮಾಂಚಕ ಭಾವ ಬಿತ್ತರಗಳೇ ಆಗಿವೆ. ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್ನಲ್ಲೀಗ ತಮ್ಮ ದಿವ್ಯ ಲೀಲಾ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕವೂ ಸಕಾರಾತ್ಮಕವಾಗಿ ಎಳೆ ಎಳೆಯಾಗಿ ವಿವರಿಸುತ್ತಲೇ ಆಧ್ಯಾತ್ಮಿಕ ಜಟಿಲ ಸತ್ಯಗಳನ್ನೆಲ್ಲ ಸಲೀಸಾಗಿ ತಿಳಿಯುವಂತೆ ಬಂಪರ್ ಕೃಪೆ ದೋರಿದ್ದರು. ಸದ್ಭಕ್ತರೆಲ್ಲರ ಅಂಥ ಹಲವಾರು ಪ್ರಶ್ನೆಗಳಿಗೆ ಅವರೀಗ ಸುಲಲಿತವಾಗಿ ಮಧುರ ಉತ್ತರಗಳನ್ನು ನೀಡಿ ಹರಸಲಿದ್ದಾರೆ. ಏಕಾಗ್ರತೆಯಿಂದಲೇ ಮುಂದಾಗಿ ಹೂ ಎನ್ನುವಿರಾ? ಅತ್ಯಂತ ರೋಮಾಂಚನಕಾರಿ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸ್ತಾ. ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ರವೀಂದ್ರ ನಾಯಕ್ ಮೈಸೂರಿನಿಂದ ಈ ಪ್ರಶ್ನೆ ಕೇಳಿದ್ದಾರೆ.
ಬುದ್ಧನಿಗೆ ಜ್ಞಾನೋದಯವಾಯಿತು ಎಂದು ಕೇಳಿದ್ದೇವೆ. ಜ್ಞಾನೋದಯ ಹೇಗಾಗುತ್ತದೆ, ಅದರಲ್ಲಿ ಏನಿರುತ್ತೆ ಅಂತೇಳಿ ಅವರು ಸ್ವಲ್ಪ ಅದರಲ್ಲಿ ಹೇಳಿದರು ಡಾಕ್ಟರ್ ಜಿ. ಇಡೀ ಜಗತ್ತಿನಾದ್ಯಂತ ಜ್ಞಾನೋದಯದ ಬಗ್ಗೆ ತುಂಬ ದೊಡ್ಡ ಚರ್ಚೆ ಇದೆ, ಮತ್ತು ವಿಶೇಷವಾಗಿ ಅದನ್ನು ಕಾಣ್ತಾರೆ ಜ್ಞಾನೋದಯದ ಬಗ್ಗೆ. ಅಂದರೆ ಆ ಜ್ಞಾನೋದಯ ಹೇಗಿರುತ್ತೆ ಅಂತೇಳಿ ಅವರು ಅದನ್ನು ಕೇಳಿದರು ಡಾಕ್ಟರ್. ತುಂಬ ಮಾತು ಅದರಲ್ಲಿ. ಜ್ಞಾನೋದಯ ಅಂದರೆ ನನ್ನೊಣಗಿಳುವುದು ಯಥಾರ್ಥವಾದ ಶಕ್ತಿ. ಇಲೆಕ್ಟ್ರಿಕ್ ದೀಪ ಹೇಗಿರುತ್ತದೆ, ಅದು ಆಫ್ ಆದಾಗ ಕಾಣುತ್ತದೆಯಾ? ಆನ್ ಆದಾಗಲೇ ಅದರ ವೈಭವವನ್ನು ಕಾಣಬೇಕು. ಎಷ್ಟು ದೂರ ಕಾಣಬಹುದು, ಎಷ್ಟು ಸ್ಪಷ್ಟ ಕಾಣಬಹುದು, ಎಷ್ಟು ರೀತಿಯಲ್ಲಿ ಅದನ್ನು ಉಲ್ಲಂಘಿಸ್ಬೋದು. ಇಲ್ಲವಾಗಿ ನಾನು ಬರೀ ದೇಹ ಅಲ್ಲ, ದೇಹಿ. ಭಗವಂತ ನನ್ನೊಳಗೆ ಆತ್ಮಶಕ್ತಿಯಾಗಿ ಪ್ರತಿ ಕಣ ಕಣದಲ್ಲೂ ರೋಮ ರೋಮದಲ್ಲೂ ಇದ್ದಾನೆ ಎಂಬುದು ಸಾಕ್ಷಾತ್ತಾಗಿ ಅನುಭವಜನ್ಯವಾಗಿ ಸಿಕ್ಕೋದೇ ಜ್ಞಾನೋದಯ. ಒಂದು ರೋಮನ್ನು ಹಿಡಿದು ಹೇಳಿರಿ, ನೋವಾಗುತ್ತೆ. ಎಡಬದಿ ಬಲಬದಿ ಮೇಲೆ ಕೆಳಗೆ ಯಾವ ರೋಮನ್ನು ಹೇಳಿದ್ರು ಒಂದೇ ರೀತಿ ನೋವು. ಅಂದರೆ ಭಗವಂತ ರೋಮಕೂಪದೊಳಗೆ ಪ್ರತಿ ರೋಮದಲ್ಲಿಯೂ ಇದ್ದಾನೆ. ಅದನ್ನು ಸ್ಪಷ್ಟ ಅನುಭವಕ್ಕೆ ಬಂದು ನಾನು ಬರೀ ದೇಹ ಮಾತ್ರವಲ್ಲ, ದೇಹದ ಪ್ರತಿ ರೋಮದಲ್ಲಿಯೂ ಭಗವಂತ ಇದ್ದಾನೆ. ಸರ್ವತ್ರ ಸರ್ವಜ್ಞ ಸರ್ವಂತರ್ಯಾಮಿಯಾಗಿ ನನ್ನೊಳಗಿದ್ದು ಸದ್ದಿಲ್ಲದೆ ಸುದ್ದಿ ಮಾಡದೆ ಗುಡುಗುತ್ತಿದ್ದಾನೆ. ಖಂಡಿತವಾಗಿ ವ್ಯಕ್ತವಾಗಿದ್ದಾನೆ, ಸುವ್ಯಕ್ತವಾಗಿದ್ದಾನೆ. ನನ್ನಂತೆ ಎಲ್ಲ ದೇಹದಲ್ಲೂ ಆತನಿದ್ದಾನೆ ಅಂದಾಗ ವಿಶಾಲತೆ, ವಿಶುದ್ಧತೆ ಸ್ಪಷ್ಟ ಅನುಭವಕ್ಕೆ ಬರುತ್ತದೆ. ಕಣಕಣದ ಅನುಭವವೇ ಅನುಭವ. ಅದು ಥಿಯರಿಕಟಿಕಲ್ ಅಲ್ಲ, ಪ್ರಾಕ್ಟಿಕಲ್. ಡೈನಮಿಕ್ ಸ್ಪಿರಿಚುವಾಲಿಟಿ ಅಂದರೆ ಅದೇ. ಬುದ್ಧನಿಗೆ ನಾನು ನಿಜಾನವಾಗಿಯೂ ಶಕ್ತಿಯ ಪುಂಜ, ನಾನು ಜಡ ಅಲ್ಲ, ಚೇತನ ಎಂಬ ಅನುಭವಾದ್ದೇ ಅವನಿಗೆ ಜ್ಞಾನ. ಅದು ಸುಜ್ಞಾನ, ಅದು ನಿಜವಾಗಿಯೂ ವಿಶೇಷ ಜ್ಞಾನ. ಗುರುಜಿ ಹೇಳುವಂಗೆ ಆಧುನಿಕ ವಿಮುಖ ಜ್ಞಾನ ಅಲ್ಲ. ಅಂದರೆ ಡಾಕ್ಟರ್ ಜಿ, ಈಗ ಬುದ್ಧನಿಗೆ ದೇವರ ಅನುಭವ ಆಗಿದ್ದ ಡಾಕ್ಟರ್ ಜಿ, ಅಂದರೆ ಒಳಗಿನ ಶಕ್ತಿ ಅನುಭವ. ಅದು ಅಸಾಮಾನ್ಯವಾಗಿ ಅತಿಮಾನವ ಶಕ್ತಿ ಅಂತ ಅವನಿಗಾಯ್ತು. ಮಾನವ ಶಕ್ತಿ ಇಲ್ಲ, ಅತಿಮಾನವ ಶಕ್ತಿ. ದೇಹಕ್ಕೆ ವರ್ಚಸ್ಸಿನ ರುಮಾಲಾದ ದೇವರು ಅಂತ ಡೆಫಿನೇಷನ್ ಕೊಡ್ತಾರೆ ಗುರುಜಿ. ಸಾಮಾನ್ಯ ಮನುಷ್ಯನಿಗಿರುವ ಶಕ್ತಿಗಿಂತ ಸ್ವಲ್ಪ ಜಾಸ್ತಿ. ಯಾಕಂದರೆ ಬಹುವಿಧದಲ್ಲಿ ಇಡೀ ಜಗತ್ತೇ ನನ್ನದಂತ ವಿಶಾಲವಾಗಿ ಆತ ಯೋಜಿಸಬಹುದು. ನಮ್ಮದು ಒಂದು ಮುಖ ಮಾತ್ರ. 100 ವೋಲ್ಟ್ ಬಲ್ಬ್ ಆದರೆ ಭಗವಂತನ 1000 ವೋಲ್ಟ್ ಬಲ್ಬ್, ಆ ಥರ. ಅಂದರೆ ಡಾಕ್ಟರ್ ಜಿ, ಆ ಜ್ಞಾನೋದಯ ಎಷ್ಟು ಸಮಯ ಆಗ್ತಾನೆ ಇರುತ್ತೆ ಡಾಕ್ಟರ್ ಜಿ? ಅವರು ಧ್ಯಾನದಲ್ಲಿ ಇರುವಾಗ, ಸಕ್ರಿಯ ಸಾಧನಾ ಜಗತ್ತಲ್ಲಿರುವಾಗ ಪ್ರತಿದಿನ ಪ್ರತಿಕ್ಷಣವೂ ಆಗುತ್ತದೆ. ತಪ್ಪೇನೀಗ? ಅಂದರೆ ಎಣ್ಣೆ ಇರುವ ತನಕ ಬತ್ತಿ ಉರಿಯುತ್ತದೆ, ಅದೇನು ಆಶ್ಚರ್ಯ ಇಲ್ಲ. ಆ ಎಣ್ಣೆ ಅಂದರೆ ಅದು ಪ್ರಯತ್ನ, ಸ್ವಪ್ರಯತ್ನದ ಸಾಧನೆಯ ಎಣ್ಣೆ. ಅದಿರುವಾಗ ಅವನಿಗೆ ಜ್ಞಾನೋದಯ ಆಗಿ ಯಶಸ್ಸಿನ ಬೆಳಕು ಕಾಣುತ್ತದೆ. ಅಂದರೆ ಹಿಂದೆ ಇರುವಾಗಲೂ ಬುದ್ಧ ಇರ್ತಾರೆ ಡಾಕ್ಟರ್ ಜಿ, ಜ್ಞಾನೋದಯ ಆದ ನಂತರವೂ ಬುದ್ಧ. ಆದರೆ ಜ್ಞಾನೋದಯದ ನಂತರ ಅವರಲ್ಲಿ ಅತ್ಯಂತ ಅದ್ಭುತವಾದ ಬದಲಾವಣೆ. ಲೋ ವೋಲ್ಟೇಜ್ ಬುದ್ಧ ಮರ್ರೆ ಮುಂಚೆ, ಈಗ ಹೈಯೆಸ್ಟ್ ವೋಲ್ಟೇಜ್ ಬುದ್ಧನೇ. ದೇಹದೇ ಇರುತ್ತೆ, ಒಳಗಡೆ ಶಕ್ತಿ ಬೆಳಕಿನ ಆ ತಾಕತ್ ಮಾತ್ರ ಜಾಸ್ತಿ ಇರುತ್ತೆ. ಟಾರ್ಚ್ನಲ್ಲಿ ಕೇವಲ 100 ಅಡಿ ಮುಂತ್ರ, ಈಗ 1000 ಅಡಿ ದೂರಕ್ಕೂ ಟಾರ್ಚ್ ಬೆಳಕು ಹೋಗುತ್ತೆ. ಅರ್ಥ ಆಯ್ತಲ್ಲ? ಅದರ ಇಲ್ಯುಮಿನೇಷನ್ ಎಬಿಲಿಟಿ ಜಾಸ್ತಿ. ಅದಕ್ಕೆ ಜ್ಞಾನೋದಯ. ಜ್ಞಾನೋದಯದಲ್ಲಿ ಭಗವಂತನ ಅನುಭವ ಇರುವುದಿಲ್ವಾ ಡಾಕ್ಟರ್ ಜಿ ಅವರಿಗೆ? ದೇಹ ಭಾವ ಇರುವುದಿಲ್ಲ, ದೇವರ ಭಾವ ಇರುತ್ತದೆ. ನಾನು ದೇಹ, ಕನ್ನಡಿ ಮುಂದೆ ನೋಡಿದರೆ ನನ್ನ ರೂಪ ಕಾಣುತ್ತದೆ, ಇಲ್ವೇ ಇಲ್ಲ. ನಾನು ತೇಜಸ್ಸು. ಬೆಳಕಿಗೆ ರೂಪ ಉಂಟಾ? ನೋಡಿ, ಅದಕ್ಕೆ ಉದ್ದ ಅಗಲ ಏನೂ ಇಲ್ಲ, ಬರೀ ಬೆಳಕೆ. ಆ ಇಲ್ಯುಮಿನೇಷನ್ ಇರುತ್ತದೆ. ಆಗ ಸ್ವಂತ ದೇಹದ ಕಣ್ಣು, ಮೂಗು, ಬಾಯಿ ಯಾವುದು ಇರುವುದಿಲ್ಲ. ನಾನು ತೇಜಸ್ಸಿನ ಪುಂಜ. ಮೇಲಿಂದ ಕೆಳಗವರೆಗೂ ತೇಜಸ್ಸು ಇರುತ್ತದೆ. ಒಂದು 6 ಅಡಿ ಉದ್ದ, 3 ಅಡಿ ಅಗಲ, ಆಮೇಲೆ 2 ಅಡಿ ದಪ್ಪದ ತೇಜಸ್ಸಿನ ಪುಂಜ ಅಷ್ಟೇ. ದೇಹ ಭಾವ ಅಲ್ಲಿರುವುದೇ ಇಲ್ಲ. ನೀವು ಪಡ್ಕೊಳ್ಳಿ ಮರ್ರೆ, ನಿಮ್ಗೆ ಯಾಕೆ ಈ ಥರ ಡೌಟು? ಒಂದು ಸರಿ ಅನುಭವದ ಗಣಿಯಾಗಿ ನಾನು ನಿಮ್ಮ ಹತ್ರ ಬರ್ತೇನೆ, ಆಗ ವಿವರಿಸಿ ನನಗೆ. ಆ ರೀತಿ ಆಗಬೇಕು, ಅದಕ್ಕೆ ತಾನೇ ಒದ್ದಾಟ. ಇಲ್ದೇರಿ ಮಾರ್ರೆ, ಥಿಯರಿ ಪ್ರಕಾರ ನೀವು ಯಾವುದನ್ನಾರು ವಿವರಿಸಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹಾಲನ್ನೇ ಯೋಚನೆ ಮಾಡಿ, ಹಾಲು ಕೊಡದೆ ಅದು ಹೇಗಿರುತ್ತೆ? ಥಿಯರಿಟಿಕಲ್ ಹೇಳಿ, ಅದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಕೊಟ್ಟರೆ ಇದೇ ಹಾಲು. ಬಾಯಿ ಮುಚ್ಕೊಳ್ಳೋದಿಲ್ಲ ನೀವು. ಆ ಥರ ಆಗ್ಬೇಕು. ಈ ಅನುಭವ ಎಲ್ಲ ಇದು 3 ಡೈಮೆನ್ಷನಲ್, ಅದು ಭಾವನಾತ್ಮಕ. ಆದ್ದರಿಂದ ಅದಕ್ಕೆ ನೀವು ಅನುಭವಿಸಿ ಮಾತ್ರ ಗೊತ್ತಾಗತ್ತೆ. ಥಿಯರಿಟಿಕಲ್ ವಿವರಿಸೋದು ಭಾರಿ ಕಷ್ಟ. ಅಮ್ಮನ ಪ್ರೀತಿಯನ್ನು ಥಿಯರಿಟಿಕಲ್ ವಿವರಿಸಿ ಆಗತ್ತಾ? ಆಗುದಿಲ್ಲ. ಪ್ರೀತಿ ಪಡಿತೀರಿ, ಸಂತೋಷ ಪಡ್ತೀರಿ, ಕುಣಿತೀರಿ, ಹಾರ್ತೀರಿ. ಬಾಯಲ್ಲಿ ಇನ್ನೊಬ್ರಿಗೆ ಹೇಳಿ ಅಮ್ಮನ ಪ್ರೀತಿ ಎಷ್ಟು ಚಂದ ಗೊತ್ತಾ ಅಷ್ಟರಲ್ಲೇ ಇರುತ್ತೆ ಅಷ್ಟೇ. ಡಾಕ್ಟರ್ ಜಿ, ಈಗ ಬುದ್ಧ ಯಾಕೆ ಡಾಕ್ಟರ್ ಜಿ ಭಗವಂತನ ಬಗ್ಗೆ, ಆಕಾರದ ಬಗ್ಗೆ ಯಾಕೆ ಹೆಚ್ಚು ಹೇಳಿಲ್ಲ ಡಾಕ್ಟರ್ ಜಿ? ಜಗಳ ಆಗತ್ತೆ, ಪರಸ್ಪರ ಜಗಳ ಆಗುತ್ತೆ. ನಾನು ದೇವರನ್ನು ಕಂಡೆ, ಅವರು 6 ಅಡಿ ಉದ್ದ ಇದ್ದಾರೆ, 2 ಅಡಿ ಅಗಲ ಇದೆ. ಹೌದಾ? ನಂಗೆ ಅದು ಸಿಕ್ಕಲೇ, ನನಗೆ 4 ಅಡಿ ಉದ್ದದ ಒಂದು ತೇಜಸ್ ಕಾಣಿತು. ಅದು ದೇವರಲ್ಲ, ಇದು ದೇವರು. ಇದೇ ದೇವರಾದ್ಮೇಲೆ ಅದು ಯಾಕೆ ದೇವರಾಗುವುದಿಲ್ಲ? ನೋಡಿ, ನಾನು ಆ ಕ್ವಶನ್ ಬರುತ್ತೆ. ಆಗ
ಅದಕ್ಕೆ ತಾನು ತೇಜಸ್ಸು ಶಕ್ತಿಯನ್ನು ಮಾತ್ರ ನಂಬುತ್ತೇನೆ, ಆ ಹಿಂದಿನ ವ್ಯಕ್ತಿಯನ್ನು ನಂಬುವುದಿಲ್ಲ ಅಂದ. ದೇವರನ್ನು ನಂಬುವುದಿಲ್ಲ ಅಂದದ್ದು ಬುದ್ಧ. ಕರೆಕ್ಟ್ ಅದು. ಆದರೆ ಅವರಿಗೆ ಅದರ ಅನುಭವ ಆಗಿತ್ತ ಡಾಕ್ಟರ್ ಜಿ? ಆಗಿದ್ದು ಬೊರಡು ಬಿಡ್ತಾರೆ ಅವರು. ದೇವರ ಅನುಭವ ಆಗಿತ್ತು, ಬಟ್ ಆದರೆ ಹೇಳಲಿಲ್ಲ. ಅದು ಹೇಳಲಿಲ್ಲ. ಇವನ್ ಮೊಹಮ್ಮದ್ ನಮ್ಮ ಪೈಗಂಬರ್ ಕೂಡ ನಾನಾ ದೇವರ ಬಗ್ಗೆ ಅನುಭವ ಆಗಿದೆ, ಆದರೆ ಹೇಳಲೇ ಇಲ್ಲ. ನಮ್ಮ ಇಸ್ಲಾಮದಲ್ಲಿ ಹೊಟ್ಟೆ ಕಿಚ್ಚು ಎಲ್ಲರಿಗೂ ಇದೆ. ನಾನು ದೇವರನ್ನು ಕಂಡಿದ್ದೇನೆ, 4 ಕಿವಿ 3 ಮೂಗಿದೆ ಅಂತ ಆಗುತ್ತೆ. ಆಗ ಇನ್ನೊಬ್ಬ ಬಂದು ಇವನು ಕುತ್ತಿಗೆ ಕತ್ತರಿಸ್ತಾನೆ. ಹಾಗಾಗಿ ದೇವರನ್ನು ನಂಬಲೇ ಬೇಡ ಹೇಳಿಬಿಟ್ಟ. ಅಲ್ಲಾನೇ ದೇವರು, ಭಾವನಾತ್ಮಕವಾಗಿರುವವನೇ ದೇವರು. ಅವನನ್ನು ದಾರಿ ತೋರಿಸುವ ನಾನೊಬ್ಬ ಪೈಗಂಬರ್, ನಾನೊಬ್ಬ ಸಾರಥಿ. ಈ ಕುದುರೆ ಗಾಡಿಯಲ್ಲ, ಕುದುರೆ ಗಾಡಿ ಓದುವ ಸಾರಥಿ ಅಂತ ಜಗಳವೇ ಇಲ್ಲ. ಪೈಗಂಬರಿಗೂ ದೇವರ ಎಲ್ಲ ಅನುಭವ ಆಗಿದೆ, ಎಲ್ಲ ಆಗಿದೆ ಅವರು. ಸಾಕ್ಷಾತ್ ಪ್ರವಾದಿ ಅಂದರೆ ಅದೇ. ಪ್ರವಾದಿ ಅಂದರೆ ದೇವರ ಬಗ್ಗೆ ಖಂಡಿತವಾಗಿ ಸ್ಪಷ್ಟವಾಗಿ ಸೂಚನೆ ಕೊಡುವ ಪ್ರವಾದಿ, ದೇವರ ಪ್ರತಿರೂಪ, ದೇವರ ಏಜೆಂಟ್ ಇದ್ದಾಗಿ. ಇಲೆಕ್ಷನ್ನಲ್ಲಿ ಏಜೆಂಟ್ ಅಂತ ಇರುತ್ತೆ ನೋಡಿ, ಅದೇ. ಆದರೂ ಅವರು ಆಕಾರದ ಬಗ್ಗೆ ಹೇಳಲಿಲ್ಲ. ಯಾಕಂದರೆ ಧರ್ಮ ಉಳಿಬೇಕು ಅಂತ ಹೇಳಲಿಲ್ಲ. ಕೊಲೆ ಸುಲಿಗೆ ಎಲ್ಲ ಆದರೆ ನಾಶವಲ್ಲ. ಆಗ ಒಬ್ಬ ಖಂಡಿತವಾಗಿ ನಿನಗೆ ದೇವರನ್ನು ತೋರಿಸಬಲ್ಲೆ ಕೂತ್ಕೋ ಅಂತ ಹೇಳುವವ, ಅವ ಮುಟ್ಟಿದ ತಕ್ಷಣ ಇವನಿಗೆ ದೇವರ ಅನುಭವ ಹಾಗಿದ್ರು ಓಕೆ. ಅವನಿಗೆ ಗೊತ್ತಿತ್ತು ನಮ್ಮ ಧರ್ಮದಲ್ಲಿ ಅಂಥವ್ರು ಇಲ್ಲ, ಬರೀ ನಾನು ಹೇಳಿದರೆ ಬರೀ ಜಗಳ ಗಂಟೆ ಆಗ್ತೇನೆ, ಅದಕ್ಕಿಂತ ನಾನು ಇಂಥವರು ಇದ್ದಾರೆ, ನೀವು ನೋಡುವ ಸಂಭವ ಇದೆ ಅಂದ್ಬಿಡ್ತೇನೆ, ಜಾರ್ಕೊಂಡು ಮುಕ್ತಿ ಬಂತ. ಆದರೆ ಡಾಕ್ಟರ್ ಜಿ, ಒಂದು ಅದರಲ್ಲಿ ವಿಶೇಷವಾಗಿ ಬರುವಂಥದ್ದು ಡಾಕ್ಟರ್ ಜಿ, ಈಗ ಅವರ ಧರ್ಮವನ್ನು ನಂಬದವರನ್ನು ಕಾಫೀರರ್ ಅಂತೇಳಿ ಕರೀತಾರೆ. ಅವರನ್ನು ಹತ್ಯೆ ಮಾಡಬಹುದು, ಕೊಲೆ ಮಾಡಬಹುದು ಅಂತೇಳಿ ಆಮೇಲೆ ಬಂದದಂತಾರೆ, ಆಮೇಲೆ ಇನ್ನವರು ಸೇರಿಸಿಕೊಂಡದಂತಾರೆ ಗುರುಜಿ. ಯಾವ ಪ್ರವಾದಿ ಬಾವಿಯೋ ಆ ರೀತಿ ಹಿಂಸಾತ್ಮಕವಾಗಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಅವ್ರು ಸತ್ತೋದವ್ರು ಅವ್ರು ಹೇಳಿದ್ದಾರೆ ಅಂದರೆ ಏನು ಗ್ಯಾರಂಟಿ, ಏನು ಸಾಕ್ಷಿ? ನಮ್ಮ ವಾದಕ್ಕೊಂದು ಪುಷ್ಟೀಕರಣ ಬೇಕಲ್ವಾ? ಅವ್ರು ಹೇಳಿದ್ದಾರೆ, ನಾನು ಕೇಳಿದ್ದೇನೆ ಅಂತಾರೆ, ಅದಕ್ಕೇನು ಸಾಕ್ಷಿ ಅಲ್ಲವೇ? ಹಾಗೆ ಅವ್ರು ಇರುವಾಗ ಬಂದದಲ್ಲ, ಅವರು ಬಾಯಿಂದ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ದೇವರ ಸ್ಪಷ್ಟ ಅನುಭವ ಬಂದವ ಯಾವಾಗಲೂ ಅವ ಸುಳ್ಳು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅವನ ಬಾಯಿಂದ ಬರೋದು ಇಲ್ಲ, ಹೇಳಬೇಕಂತಾದ್ರೂ ಬಾಯಿ ಬಂದಾಗತ್ತೆ. ಆದರೆ ಸ್ವಾಮಿ ವಿವೇಕಾನಂದರು ಅವ್ರ ಬಗ್ಗೆ ಒಂದು ಕಡೆ ಹೇಳುವಾಗ ಡಾಕ್ಟರ್ ಜಿ ಅವ್ರು ಹೇಳ್ತಾರೆ, ಅಂದರೆ ಕೆಲವೊಂದು ಈ ಸಮಾಧಿ ಸ್ಥಿತಿಗೆ ಟ್ರೈನಡ್ ಅಲ್ಲದ ಸಾಧಕ ಹೋದಾಗ ಆ ರೀತಿಯಲ್ಲ ಕೆಲವು ಅಪಭ್ರಂಶ ಬರಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅದನ್ನು ಅಲ್ಲ, ಅಪಭ್ರಂಶ ಬಂದರೂ ಅವ ತೂಕ ತಪ್ಪಿ ಅದನ್ನು ಹೇಳುವುದೇ ಇಲ್ಲ. ಹೇಳುವಾಗ ಬಾಯಿ ನಡುಗುತ್ತದೆ, ಅವನ ಶಬ್ದ ಎಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತದೆ, ಯಾರಿಗೂ ಗೊತ್ತಾಗೋದಿಲ್ಲ, ಬಳ ಅಂತಾನೆ. ಯಾಕೆ ಆ ಶಬ್ದ ಗೊತ್ತಾದರೆ ಅದರಿಂದ ಅನಾಹುತ ಜಾಸ್ತಿ. ಆ ಶಬ್ದವನ್ನು ಹೇಳದಿದ್ದಂತೆ ಒಳಗಿನ ಪ್ರಾಣಶಕ್ತಿಯೇ ಆಗ ಸಹಾಯ ಮಾಡುತ್ತದೆ. ಏನೋ ಹೇಳಿದ್ದಾನೆ ಎಂತ ಅರ್ಥ ಆಗೋದಿಲ್ಲ, ಹಾಗಾಗುತ್ತೆ ಆ ರೀತಿಯಾಗಿ. ಹೌದು, ಆದರೆ ಮಾತಾಡಿದ್ದಾನೆ ಆಗ ಇವ್ರು ಅನಿಸ್ಕೊಂತಾರೆ ಇದು ಹೇಳಬೇಕಂತ ಮಾಡಿದ್ರು, ಬಾಯಿ ತಡಬರಿಸ್ತು ಅಂತ ಇವ್ರ ಲಾಭಕ್ಕೆ ಅಷ್ಟೇ. ನಿಜವಾಗಿ ಇದು ಪರಮಾದ್ಭುತ ಡಾಕ್ಟರ್ ಜಿ. ಯಾಕಂದ್ರೆ ಕೊನೆಯ ಹಂತದವರೆಗೂ ನಾನು ಗುರುಜಿಯನ್ನು ಪೀಡಿಸಿದ್ದೇನೆ, ಅವ್ರು ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ. ಯಾವ ಹಂತದಲ್ಲೂ ಡೌಟ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದ್ರ ಉತ್ತರ ಸಿಗುತ್ತೆ, ಅರ್ಥ ಆಗುದಿಲ್ಲ. ಅಂದ್ರೆ ಒಬ್ಬ ಸಂತ ಈ ರೀತಿಯಾಗಿ ಹೇಳ್ತಾನ ಅಂತ ಅನ್ನೋದಕ್ಕೆ ಹೌದು, ಅದಕ್ಕಿಂತ ಅವ ಹೇಳಲೇ ಇಲ್ಲ, ಹೇಳೋಕೆ ಪ್ರಯತ್ನಿಸಿದ್ದಾನೆ, ಗೊತ್ತಾಗ್ಲಿಲ್ಲ, ಆಯ್ತಲ್ಲ. ಹಾಗೆ ಹೇಳಿದಂಗೂ ಆಯ್ತು, ಗೊತ್ತಾಗ್ಲಿಲ್ಲ ಅಂಬುದು ಗೊತ್ತಾಯ್ತು, ಗೊತ್ತಾಗಬಹುದಾಗಿತ್ತು ಅಂತೂ ಗೊತ್ತಾಯ್ತು. ಹೌದೌದು. ಆದ್ರೆ ಬೇರೆಯವರು ಸೇರಿಸಿದ್ದು ನೋಡಿ ಡಾಕ್ಟರ್, ಅದು ಅಲ್ಲ, ಅವ್ರವ್ರ ಲಾಭಕ್ಕೆ ಅವ್ರು ಸೇರಿಸ್ತಾರೆ. ಆಗ ಬರವಣಿಗೆ ಇಲ್ಲ ಅಂದಮೇಲೆ ಶಾಶ್ವತ ಲಿಪಿ ಅಲ್ವೇ ಅಲ್ವಾ? ಊಹನಾತ್ಮಕ. ನಾನು ನಿಮಗೆ ಏನೂ ಹೇಳ್ಬೋದು, ಯೋಚನೆ ಮಾಡಿ, ನೀವೇನೂ ಕೇಳ್ಬೋದು. ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಕಿವಿಯಿಂದ ಕೇಳಿದ್ದೇನೆ, ಸಾಕ್ಷಿ ನೀವೇ ಸಾಕ್ಷಿ. ಹೌದು ಹೌದು, ಅಂತ ಸ್ಥಿತಿ. ಥ್ಯಾಂಕ್ಸ್ ಡಾಕ್ಟರ್ ಜಿ, ತುಂಬ ಒಳ್ಳೆ ನಿಜವಾದ ಒಂದು ಸತ್ಯದ ಅರಿವಿನ ಉತ್ತರ ಡಾಕ್ಟರ್ ಜಿ. ಗಿರೀಶ್ ಚಿಕ್ಕಮಂಗ್ಳೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ರಾಮನ ಬಗ್ಗೆ, ರಾಮರಕ್ಷಾ ಸ್ತೋತ್ರದ ಬಗ್ಗೆ ಕಳೆದ 38 ವರ್ಷದಿಂದ ಈ ಸಂಸ್ಥೆ ಪ್ರಚಾರ ಮಾಡಿದ್ದು ಊಹನಾತೀತ. ರಾಮರಕ್ಷಾ ಸ್ತೋತ್ರದ ಮಹಿಮೆ ಏನು, ಇದರಿಂದ ಜನರಿಗೆ ದೇಶಕ್ಕೆ ಹೇಗೆಲ್ಲ ಒಳಿತಾಗುತ್ತದೆ ಅಂತೇಳಿ. ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ನಮ್ಮ ಜೊತೆ ಸದಾ ಒಳಗಡೆ ಹೃದಯದಲ್ಲಿ ಇರ್ತಾರೆ. 4 ಮಂದಿ ಸದಾ ಕಾಲ ಏರಿಳಿತವನ್ನು ಸ್ತಬ್ಧ ಮಾಡುತ್ತಾರೆ. ಸ್ನೇಹ, ಸೌಹಾರ್ದ, ಸಾಮರಸ್ಯ ಅಕ್ಷಯವಾಗುವಂತೆ, ಉಕ್ಕುತ್ತಲೇ ಇರುವಂತೆ ಡಿವೈನ್ ಮ್ಯಾಜಿಕ್ ಮಾಡ್ತಾರೆ. ಯಾವ ರೀತಿಯಲ್ಲೂ ಅಲ್ಲೋಲ ಕಲ್ಲೋಲವಾಗಂತೆ, ಮನೋಸ್ಥಿಮಿತ ತಪ್ಪದಂತೆ ಅವರು ಕಾಪಾಡುತ್ತಾರೆ, ಕಾಯುತ್ತಾರೆ. ಇನ್ನೆಂತ ಬೇಕು? ದೇವರೆಲ್ಲರ ಸಮ್ಮುಖದಲ್ಲಿ ಶ್ರೀರಾಮರಕ್ಷಾ ಸ್ತೋತ್ರವನ್ನು ನಾವೀಗ ಶ್ರದ್ಧೆಯಿಂದ
ಸ್ಮರಿಸೋಣ. ತನ್ಮೂಲಕ ಒಗ್ಗಟ್ಟಿಗಾಗಿ ಹೋರಾಡುವ ಸಮರಸದ ನಿಧಿಯಾದ ಸಂತದ ಪ್ರತಿನಿಧಿಯಾದ ಶ್ರೀರಾಮನು ಒಲಿಯಬೇಕು. ನಮ್ಮ ದೇಶದಲ್ಲಿ ಹಾರ್ಮೋನಿ ಮತ್ತು ಮನಿ ಎರಡೂ ಕೂಡ ಅಕ್ಷಯವಾಗಿ ಉಕ್ಕುವಂತೆ ಮಾಡಬೇಕು. ಶ್ರೀ ಗಣೇಶಾಯ ನಮಃ. ಅಸ್ಯ ಶ್ರೀರಾಮ ರಕ್ಷಾ ಸ್ತೋತ್ರ ಮಂತ್ರಸ್ಯ ಬುಧಕೌಶಿಕರಶಿಃ ಅನುಷ್ಟಭ್ಯಂದಃ ಶ್ರೀ ಸೀತಾರಾಮಚಂದ್ರೋ ದೇವತಾ ಸೀತಾಶಕ್ತಿಃ ಶ್ರೀಮದ್ದನುಮಾನ್ ಕೀಲಕಂ ಶ್ರೀರಾಮ ರಕ್ಷಾ ಸ್ತೋತ್ರ ಜಪೇ ವಿನಿಯೋಗಃ. ನೀವು ಹುಚ್ಚನಾಗದಂತೆ ಹುಚ್ಚರಾಗುವಂತೆ ಡಿವೈನ್ ಮ್ಯಾಜಿಕ್ ಮಾಡ್ತಾರೆ. ಇನ್ನೆಂತ ಬೇಕು? ನಾವು ವಿಷಯ ವಸ್ತು ವ್ಯಾಮೋಹದಲ್ಲಿ ಗಾಳಿಯಲ್ಲಿ ತರಗಲೆ ಹಾರಿದಂತೆ ಹಾರಕ್ಕೆ ಬಿಡುವುದೇ ಇಲ್ಲ. ನಮ್ಮೊಳಗೆ ಒಂದು ಕಂಟ್ರೋಲ್ ಇರುತ್ತೆ. ವಿ ಕ್ಯಾನ್ ಕಾಂಕರ್ ಅವರ್ ಸೆಲ್ಫ್ ಈಸಿಲಿ ಇವೆಂಚುವಲಿ. ಇನ್ನೆಂತ ಬೇಕು? ಅದು ನೋಡಿ, 11 ದಿನದಿಂದ 11 ವರ್ಷದ ತನಕ ಅದ್ಭುತ ಪ್ರಗತಿ ಈ ದೇಶಕ್ಕಾಗುತ್ತೆ ರಾಮನಿಂದ. ಅದ್ಭುತ ಡಾಕ್ಟರ್, ರೋಮಾಂಚನ ಖಂಡಿತ. ಹೌದು. ಮಕ್ಕಳ ಆಟಿಕೆ ಅಲ್ಲ, ಅದು ದೇವರ ಆಟಿಕೆ ಮೂಲಕ ಕಟ್ಟಡ ಕಟ್ಟಿಸಿಕೊಂಡಿದ್ದೇನೆ, ನಾನಲ್ಲಿ ಇರ್ತೇನೆ, ನೀ ಬಂದು ನೋಡು, ಅದ್ಭುತ ತೋರಿಸುವೆ, ಖಂಡಿತವಾಗಿಯೂ ನಿನಗೆ ತಿನ್ನಿಸುವೆ ಎಂದಿದ್ದಾನೆ ರಾಮ. ಇನ್ನೆಂತ ಬೇಕು? ನೀವು ಹೇಳುವಾಗಲೇ ಎಷ್ಟು ಸಂತೋಷ ಆಗುತ್ತೆ ಡಾಕ್ಟರ್. ಜನರ ಈ ರೀತಿಯಾಗಿ ಒಂದು ರಾಮನಿಂದನೇ ವಾಣಿಯನ್ನು ಪಡೆದು ಒಂದು ಜನರಿಗೆ ಹೇಳುವಂಥ ಡಾಕ್ಟರ್ ಜಿ, ನಿಜವಾಗ್ಲೂ ಅದು ಅತ್ಯಂತ ಆತ್ಮವಿಶ್ವಾಸ. ಕಾಯ್ತಾ ಇರ್ತಾನೆ. ನೀವು ಕೇಳಿದು ಸಾಕವ ಹೇಳ್ತಾನೆ. ನಾವು ಕೇಳ್ತೇವ? PDC ಪಾವನ ಆಗೋದು ಗುರುಜಿ ಹೇಳಿದ್ರು. ಹೇಳಬೇಕು, ತಂದೆ ಹೇಳಬೇಕು, ತಾಯಿ ಹೇಳಬೇಕು, ನೀನೆಲ್ಲದು ಯಾರಿದೆ ಗಳ ಹೇಳಬೇಕು. ಯಾರು ಮಾಡ್ತಾರೆ ಹೇಳಿ? ಹೌದು ಡಾಕ್ಟರ್. ಸಾಧು ಸಂತರು ಬರೀ ಶೋಕಿ ಜೀವನಕ್ಕೆ ಇರ್ತಾರೆ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಅವರ ಹೃದಯದ ಆ ವಿದ್ರಾವಕ ದೃಶ್ಯ ನೋಡಿ ರಾಮನೇ ಬಂದು ಕಣ್ಣೀರು ಒರೆಸ್ತಾನೆ. ಇನ್ನೆಂತ ಬೇಕು? ಮಗು ನಾನಿದ್ದೇನೆ, ಅಳ್ಬೇಡ ಮಗು, ನಾನು ಕಾಪಾಡ್ತೇನೆ, ಕಾಣೆ ಮಾಡುತ್ತೇನೆ, ಕಾದಿರಿಸುತ್ತೇನೆ. ಇನ್ನೆಂತ ಬೇಕು? ನಿಜವಾಗಿ ಡಾಕ್ಟರ್ ನೀವು ಹೇಳುವಾಗ ಅನಿಸ್ತದೆ, ಸಂತರೆಲ್ಲ ಯಾವ ರೀತಿ ಒಂದು ಅದ್ಭುತವಾದ ಜೀವನ ನಡೆಸಿದ್ರು, ಹಾಗಾಗಿ ದೇವರು ಅವ್ರ ಹತ್ರ ಬಂದ ಅಂತ ಹೇಳಿ ನೀವು ಹೇಳುವಾಗ ಗೊತ್ತಾಗ್ತದೆ. ಕೈಯಲ್ಲಿ ಕಾಸಿಲ್ಲ, ಹೃದಯದಲ್ಲಿ ತುಂಬವಾದ ಗುಣ ಇದೆ. ಹಣ ಇಲ್ಲ, ಗುಣ ಇದೆ. ಈ ಹಣ ತಗೊಂಡು ಏನು ಮಾಡೋದು? ಗುಣಮಯಿ ಆದರೆ ಎಲ್ಲ ದೇವರು ಬರ್ತಾರೆ. ಕರೆದಾಗ ಕಾಪಾಡುವೆ, ಜೊತೆಗೆ ಇದ್ದೇನೆ, ಚಿಂತೆ ಬೇಡ, ಚಿಂತನೆ ಮಾಡು, ನಾನು ನಿನ್ನವ ಮಗು, ನಾನು ನಿನ್ನವ. ಯಾರು ಹೇಳ್ತಾರೆ? ಅಮ್ಮ ಅಪ್ಪ ಸಹ ಹೇಳೋದಿಲ್ಲ, ಭಗವಂತ ಹೇಳ್ತಾನೆ. ಸಾಧಾರಣ 38 ವರ್ಷಗಳಿಂದ ಡಾಕ್ಟರ್ ಜಿ ಅದನ್ನು ರಾಮರಕ್ಷಾ ಸ್ತೋತ್ರ ಡಿವೈನ್ ಪಾರಾಗ್ಲ ಸುಮಾರು ಒಂದು 5 ಕೋಟಿಗೂ ಹೆಚ್ಚು ನಾವು ಜನರಿಗೆ ತಲುಪಿಸುವಂಥ ಕೆಲಸ ಸಂಸ್ಥೆ ಕಡೆಯಿಂದ ಆಗಿದೆ ಡಾಕ್ಟರ್ ಜಿ. ಮತ್ತು ಇವು ಕೋಟ್ಯಾಂತರ ಜನ ರಾಮರಕ್ಷಾ ಸ್ತೋತ್ರ ಹೇಳ್ತಾ ಇದ್ದಾರೆ. ಒಂದು ಸೈಲೆಂಟಾದ ಒಂದು ಕ್ರಾಂತಿ ಎಲ್ಲರ ಮನೆಗಳಲ್ಲೂ ರಾಮರಕ್ಷಾ ಸ್ತೋತ್ರದೊಂದಿಗೆ ರಾಮನ ತುಂಬಿಕೊಳ್ಳುವಂಥ ಒಂದು ದೊಡ್ಡ ಪ್ರಯತ್ನ ಸಂಸ್ಥೆ ಸೈಲೆಂಟ್ ಆಗಿ ನಡೆಯುತ್ತಲೇ ಇದೆ, ನಡೆಯಲಿಕ್ಕಿದೆ. ಹೌದು ಡಾಕ್ಟರ್ ಜಿ. ಹಾಗಾಗಿ ಅದನ್ನು ಕೇಳುವಾಗ ಈ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಅಂದರೆ ನನಗೆ ಅನಿಸುವುದು ಅಂದರೆ ಯಾವ ರೀತಿ 38 ವರ್ಷಗಳಿಂದ ಸೈಲೆಂಟಾಗಿ ಡಿವೈನ್ ಪಾರ್ಕ್ ಕೆಲಸ ಮಾಡ್ಕೊಂಡು ಬಂದಿದೆ ರಾಮರಕ್ಷಾ ಸ್ತೋತ್ರ ರಾಮನನ್ನು ತುಂಬುವಂಥ ಕೆಲಸದಲ್ಲಿ ಅಂತೇಳಿ, ಅವರೊಳಗೆ ತುಂಬುವಂಥ ಕೆಲಸದಲ್ಲಿ ಅಂತೇಳಿ ಡಾಕ್ಟರ್ ಜಿ. ದಿನದಲ್ಲಿ 100-200 ಬಾರಿ ನಾನು ರೂಢಿ ಮಾಡ್ಕೊಂಡಿದ್ದೇನೆ. ಈಗಲೂ ಸುಪ್ತ ಮನಸ್ಸಿನಲ್ಲಿ ರಾಮರಕ್ಷೆ ನೋಡೋ ಸ್ತೋತ್ರ ಕಳೆದ 50 ವರ್ಷದಿಂದ ನಡೀತಾ ಇದೆ. ನಾನು ಮಾತಾಡುವಾಗ ರಾಮರಕ್ಷಾ ಕಂಟಿನ್ಯೂ ಆಗ್ತಾ ಇದೆ. ಯೋಚನೆ ಮಾಡಿ, ಯಾರಿಗೆ ಸುಪ್ತ ಮನಸ್ಸಿನಲ್ಲಿ ರಾಮರಕ್ಷಾ ಸ್ತೋತ್ರ ಕಂಟಿನ್ಯೂ ಆಗಿದೆಯೋ ಕರೆದಾಗ ಯಾವ ದೇವರು ಪ್ರತ್ಯಕ್ಷ ಆಗ್ತಾನೆ. ಅದು ಭಗವಂತನ ಒಂದು ಆಶೀರ್ವಾದ. ನೀವು ರೂಢಿ ಮಾಡ್ಕೊಳ್ಳಿ, ನಿಮಗೂ ಕರೆದಾಗ ಭಗವಂತ ಬರ್ತಾನೆ. ಸತ್ಯ ಅದು. ಹೌದಲ್ಲ, ನಾವು ಸ್ವಲ್ಪ ಕಷ್ಟಪಡಬೇಕು ಆರಂಭಕ್ಕೆ. ಇಷ್ಟೇ ದೊರಕುತ್ತದೆ. ರಾಮನ ವೈಭವ ಅಂದರೆ ಅದೇ. ಯಾವ ದೇವರನ್ನು ನೀ ಏಕನಿಷ್ಠೆ ಬೆಳೆಸಿಕೊಂಡು ದೇವನೊಬ್ಬ ನಾಮಲ್ವ ರೂಪಲ್ವ ಅಂತಾದರೆ ಎಲ್ಲ ದೇವರ ಪರವಾಗಿ ನಾನಿದ್ದೇನೆ. ಯಾವ ದೇವರಿಗೆ ನೀನು ಏನು ಕಳಿಸ್ಬೇಕಾದ್ರೂ ನನ್ನ ಮೂಲಕ ಕಳಿಸು, ನಾನಿದ್ದೇನೆ ಅಂತಾನೆ. ಇನ್ಯಾರು ಬೇಕು ಹೇಳಿ? ಇಷ್ಟು ಸುಲಭವಾದ ದೇವರು ದೊರಕಿದ್ದಾಗ ಅವ ರಾಮ ಆಗಲಿ ರಹೀಮ ಆಗಲಿ ಎಲ್ಲರೂ ಒಂದೇ, ನಮಗೆ ವ್ಯತ್ಯಾಸವೇ ಇಲ್ಲ. ರಾಮನ ಒಂದು ಮಹಾನ್ ಕೃಪೆ ಏನಂದ್ರೆ ಡಾಕ್ಟರ್ ಜಿ ಒಗ್ಗಟ್ಟು ಅಂತ ಅನಿಸ್ತದೆ ಡಾಕ್ಟರ್ ಜಿ. ಅಂದರೆ ಸಮರಸ ಹೊಂದಿ ಬಾಳ್ಬೇಕೆ. ಟೇಕ್ ಇಟ್ ಈಸಿ, ಲೆಟ್ ಇಟ್ ಬಿ. ಇದು ಸಾಮರಸ್ಯ. ಜಗಳವೇ ಇಲ್ಲ, ಏನಿದ್ರು ಪ್ರೀತಿ, ಕ್ಷಮೆ. ಯಾಕೆಂದರೆ ಡಾಕ್ಟರ್ ಜಿ ಈಗ ರಾಮ ಮಂದಿರ ಆಗ್ತಾ ಇರುವಂತಲ್ಲಿ ಇಷ್ಟು ಜನ ಒಗ್ಗಟ್ಟಾಗಿ ಬರಬೇಕಾದ್ರೆ ರಾಮ ಇದ್ರೆ ಇಡೀ ಕುಟುಂಬ ಸಮೇತನಾಗಿ ನೀವು ಯಾವಾಗಲೂ ಹೇಳ್ತೀರಾ. ದಾಸ ಇದ್ದಾನೆ, ಹೆಂಡತಿ ಇದ್ದಾಳೆ, ತಮ್ಮ ಇದ್ದಾನೆ. ಯೋಚನೆ ಮಾಡಿ, ಎಲ್ಲರೂ ಜೊತೆಗೆ ಹುಡ್ತಾರೆ. ಅಲ್ಲಿ ತರತಮ ಭಾವವೇ ಇಲ್ಲ. ಆ ವಿಶಾಲತೆ ವಿಶುದ್ಧತೆ ಜೊತೆಗಿದ್ದಾಗಲೇ ರಾಮನ ಮಹಿಮೆ. ಜೀವಿತ ಕಾಲದಲ್ಲೂ ನೋಡಿ, ಪಿತೃವಾಕ್ಯ ಪರಿಪಾಲನೆಗೆ ಅರಣ್ಯಕ್ಕೆ ಹೋದವ ಸಂತೋಷದಲ್ಲಿ ಯಾರಿದ್ದಾನೆ ಮರ್ರಿ? ಯೋಚನೆ ಮಾಡಿ, ಗಡ್ಡೆ ಗೆಣಸು ತಿಂದ್ಕೊಂಡು ಒಬ್ಬ ರಾಜನಾಗಿ ಹುಟ್ಟಿದವ ಗಡ್ಡೆ ಗೆಣಸು ತಿಂದ್ಕೊಂಡು ಇರ್ತೇನೆ ಅಂತ ಹೇಳ್ಬೇಕಾರೆ ಅದು ನಿಜವಾಗಿ ನಡೆದ ಕಥೆ ಅಂತ ಎಣಿಸ್ಕೊಂಡ್ರೆ ನಾವೆಷ್ಟು ಭಾಗ್ಯವಂತರು. ನಮ್ಮ ದೇಶ ಇಂಥ ದೇಶದಲ್ಲಿ ನಾವು ಹುಟ್ಟಿದ್ದೇವೆ.
ಪುಣ್ಯಜೀವಿಯಲ್ಲಿ ನಾವು ಪುಣ್ಯ ಜೀವನ ಕಳೆದಿದ್ದೇವೆ, ಎಷ್ಟು ಭಾಗ್ಯವಂತರು. ಹೌದು ಡಾಕ್ಟರ್ ಜಿ. ಅದರಲ್ಲಿ ತರತಮ ಭಾವ ಉಂಟಾ? ಏನಾದರೂ ಕ್ಷಮೆ 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 ಅದು ಬಿಟ್ಕೊಂಡು ನನಗೇ ಮೇಲ್ಪಂಕ್ತಿ ಕೊಡಬೇಕು, ನಾನೇ ಇದನ್ನು ನೀವು ನಂಬಿದ್ರೆ ಹೋಗಿ, ಏನೀಗ ನೀವು ಇಲ್ಲದೆ ಜಗತ್ತು ನಡೀತದೆ. ಹೌದು, ಏನಂತೀರಿ? ಹೌದೌದು ಡಾಕ್ಟರ್. ಗಡಿಯಾರದಲ್ಲಿ 12 ಅಂಕೆಯಲ್ಲಿದ್ದರೂ ನಾವು ಆ ಸ್ಥಾನವನ್ನು ಎಣಿಸ್ಕೊಂಡೆ ಗಡಿಯಾರನ ಗಂಟೆ ನೀವು ಯೋಚನೆ ಮಾಡಬೇಕು. ಅಂಕೆ ಬೇಕಂತ ಇಲ್ಲ, ನೀವು ಅಂಕೆ ಇದ್ದದ್ರಿಂದ ಗಂಟೆ ಅಲ್ಲ, ಗಂಟೆ ಇದ್ದದ್ರಿಂದ ಅಂಕೆ. ಹೌದು ಡಾಕ್ಟರ್. ಈಗ ಹೇಳುವಾಗ ಡಾಕ್ಟರ್ ಜಿ, ಒಂದು ಪಟ್ಟಾಭಿಷೇಕ, ನಾಳೆ ಪಟ್ಟಾಭಿಷೇಕ, ಇವತ್ತು ಕಾಡಿಗೆ ಹೋಗ್ಬೇಕಂತೇಳಿ ಯಾರಿಗಾದ್ರೂ ಒಬ್ರು ಹೇಳುವಾಗ ಬೇರೆಯವರಾಗಿದ್ರೆ ಒಂದು ಚೂರು ಜಗಳ ಮಾಡಲಿಲ್ಲ, ಆಯ್ತು ನಾನು ಹೋಗ್ತೇನೆ, ಅದು ನಿನ್ನ ರಾಜ್ಯ. ಅವನು ಹೇಳಿದ ಮಾತು ಗೊತ್ತಾ? ಕಾಡು ನಿನ್ನ ರಾಜ್ಯವೇ ತಾನೆ, ಅಲ್ಲಿಗೆ ಹೋಗ್ತೇನೆ. ಏನೀಗ ಎಷ್ಟು ಸತ್ಯ? ಕಾಡು ಅವನದೇ ರಾಜ್ಯ, ನಿನ್ನ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೆ ಇರ್ತೇನೆ, ನನಗೆ ನಾಡಾದ್ರೇನು ಕಾಡಾದ್ರೇನು. ಎಂಥ ಅದ್ಭುತ ಅದು, ಎಕ್ಸ್ಟ್ರೀಮ್ ಅದು. ಅವನಿಗಾಗಿ ನಾವು ನಮ್ಮ ಜಂಬ ತೋರಿಸಿ ನಮ್ಮಷ್ಟು ಜಾಂಬವಂತರು ಯಾರಿದ್ದಾರೆ? ತುಂಬ ಕೇಳಿ ಬರುವಂಥದ್ದು ರಾಮನ ಬಗ್ಗೆ ಡಾಕ್ಟರ್ ಜಿ, ಗರ್ಭಿಣಿ ಹೆಂಡತಿಯನ್ನು ಕಾಡಿಗೆ ಕಳಿಸಿದ ಅಂತೇಳಿ ಒಂದು ವಿಚಾರವನ್ನು ಹೇಳ್ತಾರೆ ಡಾಕ್ಟರ್ ಜಿ. ಆ ಸಂದರ್ಭದಲ್ಲಿ ಯಾಕೆ ಆ ಥರ ಡಿಸಿಷನ್? ನೀನು ನಂಬಿದ ದೇವರನ್ನು ಖಂಡಿತವಾಗಿ ತುಂಬಿಕೋ, ದೇವರು ರಕ್ಷಿಸ್ತಾನೆ. ಭಗವಂತನ ಮೇಲಿನ ಆ ಪ್ರೀತಿ, ಗಂಡನ ಮೇಲಿನ ಪ್ರೀತಿ ಕೋಟಿ ಬಾಲವನ್ನು ಜಗತ್ತಿಗೆ ತೋರಿಸಂದವ. ಅದೆಲ್ಲ ಮೊದಲೇ ಡೈಲಾಗ್ ಎಲ್ಲ ಆಗಿದೆ, ಹೊರಗಡೆ ನಾಟಕಕ್ಕೆ ನೀನು ಕಾಡಿಗೆ ಹೋಗ ಏನು ತೊಂದರೆ ಇಲ್ಲ ಅಂತದ್ದು. ಅವಳಿಗೆಲ್ಲ ಗೊತ್ತಿದೆ, ರಕ್ಷಿಸ್ತಾನೆ, ನಾನು ನಂಬಿದ ದೇವರು ನಂಬುತ್ತಾನೆ, ಖಂಡಿತವಾಗಿ ಮುನ್ನಡೆಸ್ತಾನೆ. ರಾಮನ ಇಷ್ಟ ದೇವರೇ ವಿಷ್ಣು. ಯೋಚನೆ ಮಾಡಿ, ಯಾವ ವಿಷ್ಣುವನ್ನು ರಾಮ ನಂಬಿದ್ದಾನೋ ಸೀತೆಯು ನಂಬಿದ್ದಾಳೆ. ನಾನು ಜೊತೆಗಿರ್ತೇನೆ, ಏನು ತೊಂದರೆ ಇಲ್ಲ, ಈ ಗಂಡನಿಗೆ ವಿಧೇಯಳಾಗುವಂತ ವಿಷ್ಣುವೇ ಹೇಳಿದ್ದದ್ದು. 100% ವಿಧೇಯತೆ ಇರಲಿ ಗಂಡನಿಗೆ, ಜಗತ್ತಿಗೆ ತೋರಿಸ್ಬೇಕು ಗಂಡ ಸರ್ವಸ್ವ ಅಂತ. ಗಂಡನಿಗೆ ಅವಿಧೇಯತೆ ಸರ್ವತಾ ಸಲ್ಲದು. ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಇರುವುದೂ ಅದಿಲ್ಲ, ಗಂಡನಿಗೆ ಫಸ್ಟ್ ಯು ಒಬೆ, ಆಮೇಲೆ ಇತರ ಗಂಡ ಹೆಂಡತಿ ಒಟ್ಟಾಗಿ ಡಿವೈನ್ ಪಾರ್ಕಿಗೆ ಬನ್ನಿ. ಗುರುಜಿ ಹೇಳೋದು ಅದೇ, ಗಂಡನಿಗೆ ಅವಿಧೇಯತೆ ಆಗಿ ಡಿವೈನ್ ಪಾರ್ಕಿಗೆ ಬರಲೇಬೇಡ ಅಂತಾರೆ ಅವರು. ಗಂಡ ಕೈ ಹಿಡಿದ ಮೇಲೆ ಅವ ಸರ್ವಸ್ವ, ಆಮೇಲೆ ಇಬ್ಬರು ಒಟ್ಟು ಬನ್ನಿ, ನಾನು ಇಬ್ಬರಿಗೂ ಕೃಪೆರಿಸ್ತೇನೆ. ಎಷ್ಟು ಸತ್ಯ. ಹೌದು ಡಾಕ್ಟರ್ ಜಿ. ಅಂದರೆ ಈ ಶ್ರೇಷ್ಠ ಸತ್ಯ ಅರ್ಥ ಆಗುವಾಗ ಅವರ ಗ್ರೇಟ್ನೆಸ್ ಗೊತ್ತಾಗುತ್ತದೆ ಡಾಕ್ಟರ್ ಜಿ. ಅರ್ಥ ಮಾಡ್ಕೊಳ್ಳೋದಿದ್ರೆ ಏನು ಮಾಡೋದು? ಬಿಟ್ಬಿಡುದು, ನಿಮ್ಮ ಕರ್ಮ ನೀವು ಊಟ ಮಾಡ್ತೀರಿ ಅಂತ ಬಿಡುದು. ದೈವನಿಂದ ಎಷ್ಟು ತಪ್ಪದು, ಮಹಾ ತಪ್ಪು. ನಾವು ತಲೆ ಬಿಡೋ ಗೊತ್ತಿಲ್ಲದೆ ದೇವ್ರು ನಂಬ್ತೇವೆ. ರಾಮನಿಗೆ ಬುದ್ಧಿಯೇ ಇಲ್ಲ, ಅವ ಹೆಂಡತಿ ಸಾಕು ಯೋಗ್ಯತೆ ಇಲ್ಲ. ಎಷ್ಟೆಷ್ಟು ಜನರು ಹೇಳ್ತಾರೆ ಗೊತ್ತಾ? MPhil ಆದವರು, ಡಾಕ್ಟ್ರೇಟ್ ಆದವರೆಲ್ಲ ಬೈದು ನಾನು ನೋಡಿದ್ದೇನೆ. ಅವರ ಪರವಾಗಿ ನಾನು ಸಾಷ್ಟಾಂಗ ಹಾಕಿ ಕ್ಷಮಿಸಿ ಎಂದು ಬೇಡಿದ್ದೇನೆ. ಅವರ ಅಜ್ಞಾನದಿಂದ ಅಹಂಕಾರದಿಂದ ಹೇಳ್ತಾರೆ, ದಯವಿಟ್ಟು ಕ್ಷಮಿಸಿ, ಅವ್ರಿಗೆ ಕರ್ಮದ ಹೊಡೆತ ಕೊಡಬೇಡಿ. ನಾನು ಹೇಳೋದು ಅವ್ರಿಗೆ, ಯಾರೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ಕೇಳಿದ್ದು. ಅವ್ರು ನರಳಬಾರ್ದು, ಯಾರೂ ನರಳಬಾರ್ದು. ನನ್ನ ಎಣಿಕೆ ಯಾರಿಗೂ ಕಷ್ಟ ಸಿಗಬಾರ್ದು ಈ ಜಗತ್ತಿಗೆ. ಅದೇ ಡಾಕ್ಟರ್, ನೀವು ಹೇಳುವಾಗ ಅನ್ಸುತ್ತೆ ಆ ಶ್ರೇಷ್ಠತೆ ಸೀತಾಮಾತೆಯಲ್ಲಿ ಇದ್ದಿದ್ದರಿಂದ ಆಕೆ ಸಂತೋಷದಿಂದ ಕಾಡಿಗೆ ಅವಳು ಆಮೇಲೆ ದೈವ ನಿಂದೆ, ರಾಮನ ನಿಂದೆ ಮಾಡಲಿಲ್ಲ, ಕೊನೆ ತನಗೂ ನಿಂದೆ ಮಾಡಲಿಲ್ಲ. ಶಿ ವಿಲ್ ಬಿ ಅಬಿಡಿಯಂಟ್ ಫಾರ್ ಎವರ್. ಹೌದು. ಯಾಕೆ? ಅವಳಿಗೆ ಗೊತ್ತು, ಇದೆಲ್ಲ ಗೊತ್ತು, ತಾತ್ಕಾಲಿಕ. ಇದು ಭಗವಂತ ಖಂಡಿತವಾಗಿ ಗಂಡನ ಮೂಲಕ ಮಾಡಿಸಿದ್ದಾನೆ. ನಿಷ್ಠೆಯ ಪರೀಕ್ಷೆಯಲ್ಲಿ ನಾನು ವಿಧೇಯಳಾಗಬೇಕು, ಖಂಡಿತವಾಗಿ ವಿನೂತನ ಭಾವದಿಂದ ಜಗತ್ತಿಗೊಂದು ಆದರ್ಶ ತೋರಿಸ್ಬೇಕು. ಅವಳಿಗೊಂದು ಛಲ ಇತ್ತು. ರಾಮಂ ರಾಮಂ ರಾಜೀವಾಕ್ಷಂ ಸೀತಾಂ ಸೀತಾಂ ಶ್ರಿತ ಜನಪಾಲ. ರಾಮಂ ರಾಮಂ ರಾಜೀವಾಕ್ಷಂ ಸೀತಾಂ ಸೀತಾಂ ಶ್ರಿತ ಜನಪಾಲ. ಹನುಮಾದ್ವೀರಂ ಹರಿಕುಲ ಮುಖ್ಯಂ ಭಜರೆ ಭಜರೆ ಭವನಾಶಾಯ. ಭಜರೆ ಭಜರೆ ಭವನಾಶಾಯ. ಗೆದ್ಲು, ಮಾಡಿದ್ಲು, ತೋರಿಸಿದ್ಲು. ಅದಕ್ಕೆ ರಾಮಾಯಣ ಅಂದರೆ ಅಗ್ರಾಯಣ, ಅದು ನಿಜವಾಗಿಯೂ ಶ್ರೇಷ್ಠ, ನಂಬರ್ 1. ನಿಜವಾಗ್ಲೂ ಗ್ರೇಟ್ ಡಾಕ್ಟರ್ ಜಿ. ನೀವು ಹೇಳುವಾಗ ನಿಜವಾಗ್ಲೂ ಆ ಶ್ರೇಷ್ಠತೆ ಇನ್ನಷ್ಟು. ನೀವು ಕನಸಿನಲ್ಲಿ ಲಕ್ಷಾಂತರ ದರ್ಶನ ಪಡ್ಕೋಬೇಕು, ಆಗ ಎಲ್ಲ ಕ್ವಶನ್ಗೆ ಉತ್ತರ ಅಲ್ಲೇ ಕೊಡ್ತಾರೆ ಕನಸಿಲ್ಲೇ. ಇಷ್ಟ ಆರುವಾಗ ನಾನು ನಿಜವಾಗಿ ಅಪಾತ್ರಳೆ ಅಲ್ಲಮ್ಮ, ನೀನು ನಿಜವಾಗಿ ಪಾತ್ರಳೆ ಅಂತ ಕೈ ಮುಗಿದ್ದೇನೆ. ಎಷ್ಟು ಲಕ್ಷಾಂತರ ಬಾರಿ ನಾನು ರಾಮ, ಸೀತೆ, ಲಕ್ಷ್ಮಣ ಎಲ್ಲರನ್ನೂ ಕಂಡಿದ್ದೇನೆ. ಅಲ್ಲ, ಅವ್ರು ತೋರಿಸಿದ್ದಾರೆ, ನಾನು ಕಂಡದಲ್ಲ, ಅವ್ರು ತೋರಿಸಿದ್ದು. ಅದ್ಭುತ. ನಿಮಗೂ ಅರ್ಹತೆ ಇದೆ ಮೇಡಮ್. ಯೂನಿವರ್ಸಲ್ಲಿ ಎಲ್ಲರೂ ಕ್ವಾಲಿಫೈಡ್. ಅದಕ್ಕೆ ನಾವು ಸ್ವಲ್ಪ ಕಣ್ಣೀರು ಹಾಕಿ ಬೇಡಿದ್ರೆ ಸರಿ. ತೋರಿಸೋ, ದೂರ ಮಾಡಬೇಡವೋ, ದೂರ ಬೇಡವೋ, ನಿನ್ನ ಮಗು ತಾನೆ, ಖಂಡಿತ ಮೇಲೆತ್ತೋ, ಮುದ್ದಿಸೋ, ಆಯ್ತು ಮಗು ಅಂತಾನೆ. ಇನ್ನೆಂತ ಬೇಕು? ಸಾಧನೆ ಬಹಳ ಸುಲಭ ಮರ್ರೆ. ಅದು ವೇದನ ರಹಿತ ಪರಿಶ್ರಮ ಸಾಧನೆ. ನಮ್ಗೆ ಗೊತ್ತೇ ಆಗೋದಿಲ್ಲ. ಅರ್ಧ ಮಧ್ಯೆ ಈಗ ಖಾಲಿ ಕೊಡ ನೋಡಿ ತುಂಬ ನೋಯ್ಸ್ ಶಬ್ದ ಮಾಡುತ್ತೆ. ನಾವು ಖಾಲಿ ಆಗಿದ್ದೇವೆ, ನಮ್ಮಷ್ಟೇ ಬೊಗಳ್ತಾ ಇರ್ತೇವೆ ನಾಯಿ ಥರ. ಏನು ಮಾಡೋದು? ನಮ್ಮ ಅವಸ್ಥೆ, ದುರವಸ್ಥೆ. ಹೌದು ಡಾಕ್ಟರ್ ಜಿ. ನಿಜವಾಗ್ಲೂ ಇದನ್ನೆಲ್ಲ ಕೇಳುವಾಗ ರೋಮಾಂಚನ ವಿಚಾರ ಡಾಕ್ಟರ್ ಜಿ. ಈ ಸಂದರ್ಭದಲ್ಲಿ ಅದು ನೀವು ಹೇಳ್ತಿರೋದು ನಮ್ಮ ಸೌಭಾಗ್ಯ ಮತ್ತು ಸಂತೋಷ ಡಾಕ್ಟರ್ ಜಿ. ಆ ರೀತಿಯಾಗಿ
Namaste, I am Dr. Kavya from Kasturba Medical College, Manipal. And the camp was a grand success. We collected almost more than 200 from this camp. All the donors were so cooperative. Actually, I never seen such an eagerness in a donor to donate blood. And I thank the Divine Park team for conducting this camp and making this such a successful. ನಾವು ಬರಬೇಕಾದ್ರೆ ಇಲ್ಲಿ ಆಲ್ರೆಡಿ ತುಂಬ ಕ್ರೌಡ್ ಸೇರಿದ್ರು. ಅದನ್ನು ನೋಡಿ ಭಾಳ ಖುಷಿ ಆಯಿತು. ನಮಗೆ ಏನಂದರೆ ಥಿಂಗ್ಸ್ ಎಲ್ಲ ಸೆಟ್ ಮಾಡಲಿಕ್ಕೂ ನಮಗೆ ಬಿಡದಷ್ಟು ಆವಾಗಲೇ ಕ್ರೌಡ್ ಸೇರಿದ್ರು. ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಇಲ್ಲಿ ಜನ ಎಲ್ಲ ಭಾಗವಹಿಸಿದ್ರು. ಭಾಳ ಒಂದು ಉತ್ಸಾಹದಿಂದ ಏನು ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಲಿಕ್ಕೆ ಎಲ್ಲರೂ ತುಂಬ. ಮತ್ತು ಇನ್ನೊಂದು ನಾವು ನೋಡಿದ್ದೇನೆಂದರೆ ಭಾಳಷ್ಟು ಜನ ಫಸ್ಟ್ ಟೈಮ್ ಡೋನರ್ಸ್ ಇದ್ದರು. ಸೊ ಅವರ ಒಂದು ಉತ್ಸಾಹ ನೋಡೋದು ಭಾಳ ಖುಷಿ ಆಯಿತು. ಇವತ್ತಿನ ರಕ್ತದಾನ ಶಿಬಿರದಲ್ಲಿ ನಾನು ಪಾಲ್ಗೊಂಡು ಇದು ಪ್ರಪ್ರಥಮ ಬಾರಿಗೆ ನಾನು ರಕ್ತದಾನವನ್ನು ಮಾಡಿದ್ದು. ಇದಕ್ಕೆ ಸ್ಫೂರ್ತಿಯಾಗಿ ಸ್ವಾಮಿ ವಿವೇಕಾನಂದರನ್ನೇ ನಾವೆಲ್ಲರೂ ತಗೊಳ್ಳೋದು. ಹಬ್ಬದ ವಾತಾವರಣ ಇತ್ತು ಇಲ್ಲಿ. ಅದನ್ನ ನೋಡೋದಕ್ಕೆ ಒಂದು ಸಂಭ್ರಮ ಇಲ್ಲಿ. ಅಂದ್ರೆ ಎಷ್ಟು ಕೃಪಾಕುಂಜದ ಎಂಟ್ರೆನ್ಸ್ ಹೊರಗಡೆ ಕೂಡ ಜನ ಎಲ್ಲ ನೆರೆದಿದ್ರು. ಲೈನಲ್ಲಿ ನಾಮೊಂದು ತಾಮೊಂದು ಅಂತ ರಕ್ತದಾನವನ್ನ ಮಾಡಕ್ಕೆ ಎಲ್ಲರೂ ಉತ್ಸುಕತೆಯಿಂದ ಕಾಯ್ತಾ ಇದ್ರು. ನಾನು ಒಂದು ರಕ್ತದಾನ ಕೊಟ್ಟ ನಂತರ ಅಲ್ಲಿ ನನ್ನಲ್ಲಿರ್ತಕ್ಕಂಥ ಆನಂದ ಹೇಳೋದಕ್ಕೆ ಪದಗಳ ಸಾಲದು. ನಿಮ್ಮೆಲ್ಲರ ಪ್ರಯತ್ನದಿಂದಾಗಿ ತಾಯಿ 7ರಂದು ಭಾನುವಾರ 209 ಬಾಟ್ಲ್ ಶುದ್ಧ ರಕ್ತವನ್ನು ಡಿವೈನ್ ಪಾರ್ಕ್ ವತಿಯಿಂದ ಮಣಿಪಾಲದ ರಕ್ತದ ಬ್ಯಾಂಕಿಗೆ ನೀಡಲಾಗಿದೆ. ನಿಮ್ಮೆಲ್ಲರ ಒಕ್ಕೊರಲ ಸಹಾಯಕ್ಕೆ ಶರಣೋ ಶರಣು. ಶಿವಗುರುಜಿ 1 ಬಾಟ್ಲ್ ರಕ್ತ ಕೊಟ್ಟವರಿಗೆ 100 ಜನ್ಮದ ಕರ್ಮ 0 ಮಾಡಿದ್ದೇನೆ ಎಂದರು. ಎಂಥ ದೊಡ್ಡ ವರ ಭಗವಂತನಿಂದ ಯೋಚನೆ ಮಾಡಿ ಅದನ್ನೆಲ್ಲ ಎಣಿಸಿದಾಗ ನಾವೆಷ್ಟು ಭಾಗ್ಯವಂತರು, ಶ್ರೀ ಗುರುಜಿ ಅದೆಷ್ಟು ಕರುಣಾವಂತರು ಅಂತ ಅರ್ಥ ಆಗುತ್ತದೆ. ಈ ರಕ್ತದಾನ ಶಿಬಿರ ಏರ್ಪಡಿಸ್ತಕ್ಕಂಥ ಪೂಜ್ಯ ಡಾಕ್ಟರ್ ಜಿ ಅವರಿಗೆ, ವಿವೇಕ್ ಸರ್ಗೆ ಹಾಗೂ ಡಿವೈನ್ ಪಾರ್ಕ್ ಸಂಸ್ಥೆಗೆ ತುಂಬ ಆಭಾರಿಯಾಗಿದೆ.